ಇವಾಗ ನೋಡಿ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಕೂಡ ಸೂರ್ಯನ ನಕ್ಷತ್ರನೇ ಬರುತ್ತೆ. ಅವರು ಮ್ಯಾಚ್ ಆಡಲೇ ಇಲ್ಲ. ಚೆನ್ನೈ ಅವರಂತೂ ಹೀನಾಮಾನವಾಗಿ ಸೋಲ್ತಾ ಇದ್ದಾರೆ ಎಲ್ಲ ಮ್ಯಾಚಲ್ಲೂ. ಎಲ್ಲರೂ ಹೇಳ್ತಾ ಇರೋದು ಅವ್ರು ಈ ಮ್ಯಾಚಿಗೆ ಬಂದರೆ ಚೆನ್ನೈ ಅವ್ರಿಗೆ ಸ್ವಲ್ಪ ಉಸಿರು ಬರುತ್ತೆ ಅಂತ. ಅದು ಯಾಕೆ ಅಂದರೆ ಈ ಒಂದು ಇನ್ಸಿಡೆಂಟ್ ಏನಿರುತ್ತೆ ಅವ್ರದ್ದು ಸೂರ್ಯನ ನಕ್ಷತ್ರ, ಅದಕ್ಕೆ ಮ್ಯಾಚಿಗೆ ಬರ್ತೀನಿ ಅಂದಿರೋರು ಕೂಡ ಮ್ಯಾಚಿಗೆ ಬರೋಕ್ಕಾಗ್ತಾ ಇಲ್ಲ. ಅದೇ ರೀತಿ ನೋಡಿ ವಿರಾಟ್ ಕೊಹ್ಲಿ ಅವ್ರದ್ದು ಅಷ್ಟೇ ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ, ಆದರೆ ಕನ್ಯಾ ರಾಶಿ ಆಗಿರುತ್ತೆ. ಕನ್ಯಾ ರಾಶಿಯವ್ರಿಗೂ ಕೂಡ ವಿರಾಟ್ ಕೊಹ್ಲಿ ಅವರು ಅಷ್ಟೇ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಅವ್ರು ಏನು ಜಾಸ್ತಿ ಆಡಲೇ ಇಲ್ಲ. ಹೌದು, ಅವ್ರದ್ದು ಕೂಡ ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ. ಅದೇ ರೀತಿ ಶನಿ ನಕ್ಷತ್ರ, ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರದವ್ರು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಶನಿ ನಕ್ಷತ್ರದವ್ರಿಗೆ ಕೂಡ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಸೂರ್ಯ, ಶನಿ, ಕುಜ ಒಟ್ಟಿಗೆ ಸೇರಿರೋದು 3 ಜನ ಹೇಗೆ ಅಂದರೆ ಈ ಒಂದೊಂದು ಇನ್ಸಿಡೆಂಟು ಮೈ ಜುಮ್ಮನ್ಬೇಕು ಅಂತಂಥ ವಿಷಯಗಳನ್ನ ನಾವು ಕೇಳ್ತಾ ಹೋಗ್ತೀವಿ. ಯಾಕಂದರೆ ಇದು ಯಾವಾಗಲೂ ಆಗಿರೋ ಒಂದು ಘಟನೆಗೆ ನಿನ್ನೆ ತೀರ್ಪು ಬಂದಿದೆ ಅಂತ ಅಂದರೆ ಎಷ್ಟು ವರ್ಷ ಆಯ್ತಲ್ವಾ? 2020ಇಂದ 6 ವರ್ಷ. ಈ 2026 ಈ 26ರಲ್ಲೂ 6 ಅನ್ನೋದು ಎಂಡ್ ಆಗಿದೆ. 6 ಅನ್ನೋ ಸಂಖ್ಯೆ ಸಾಕಷ್ಟು ನೋಡಿ. ಇದೇ ರೀತಿ 15ನೇ ತಾರೀಕು, ಈ ನೆಕ್ಸ್ಟ್ ಬರೋ 15ನೇ ತಾರೀಕು ಆಗಿರ್ಬೋದು, 24ನೇ ತಾರೀಕು ಆಗಿರ್ಬೋದು, ಏನಾದರೂ ಒಂದು ನೆಗೆಟಿವ್ ಕೇಳ್ತೀರಾ, ಬ್ಯಾಡ್ ಇನ್ಸಿಡೆಂಟು. ಇದೇ ರೀತಿ ಮಳೆ ಬರೋದು, ಮ್ಯಾಚ್ಗಳಿಗೆ ತೊಂದರೆ ಆಗುವಂಥದ್ದು. ಮ್ಯಾಚ್ ಒಂದೇ ಅಂತ ಅಲ್ಲ, ಏನಕ್ಕಾದರೂ ತೊಂದರೆ ಆಗ್ತಾ ಇರುತ್ತೆ. ಈ ಥರ ನೆಗೆಟಿವ್ ಇನ್ಸಿಡೆಂಟ್ನ ನಾವು ಬಹಳಷ್ಟು ಕೇಳ್ತಾ ಹೋಗ್ತೀವಿ. ಮೊನ್ನೆ ನಡೆದಿರೋ ಅಂಥ ಮ್ಯಾಚು ಟೀಮ್ ಡೇವಿಡ್ ಅವರು 16ನೇ ತಾರೀಕು. ಬಟ್ 16ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬ ಶ್ರೀಮಂತರಾಗ್ತಾರೆ. 0 ಬ್ಯಾಲೆನ್ಸಲ್ಲಿ ಇದ್ದರೂ ಕೂಡ ತುಂಬ ಶ್ರೀಮಂತರು, ತುಂಬ ನೇಮು ಫೇಮನ್ನು ತೊಗೊಂಡು ಬರ್ತಾರೆ 16ನೇ ತಾರೀಕು ಅವರು. ಸೊ ನೋಡಿ, ಟೀಮ್ ಡೇವಿಡ್ ಕೂಡ ಅವರು 5ನೇವರಾಗಿ ಬಂದರು ಮ್ಯಾಚ್ಗೆ ಆವತ್ತಿನ ದಿನ. ಬಟ್ ಅವರೊಬ್ಬರೇ ತುಂಬ ಚೆನ್ನಾಗಿ ಆಡಿರೋದು ಅವತ್ತು. ನಮ್ಮ ಒಂದು RCB ತಂಡ ಗೆಲ್ಲಕ್ಕೆ ಒಂದು ಕಾರಣ ಅವರು ಕೂಡ ಆಗಿರ್ತಾರೆ. ಯಾಕಂದರೆ ಅವರು ನೋಡಿ 5ನೇ ಸ್ಥಾನ 5ರಲ್ಲಿ ಬಂದರು. ನಾನು ಫಸ್ಟೇ ಹೇಳಿದ್ದೆ, ಈ 5ನೇ ನಂಬರ್ ಗೇಟು ವಾಯುಮೂಲೆ ಓಪನ್ ಆಗಿದೆ ಈ ವರ್ಷ ಇದರಲ್ಲಿ ಅಂತ. ನನ್ನ ಇನ್ಸ್ಟಾಗ್ರಾಮ್ ಸ್ಟೇಡಿಯಮಲ್ಲಿ ಆ ಒಂದು ಗೇಟ್ ನಂಬರ್ 5 ಅಂತ ಇರುತ್ತೆ. ಅದು ಕೂಡ ತುಂಬ ಪಾಸಿಟಿವ್ ಇದೆ. ಈ ಒಂದು ವರ್ಷದ ಮ್ಯಾಚ್ಗೆ ಇದು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ನಮ್ಮ RCB ತಂಡ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ನಾನು ಬೆಳಿಗ್ಗೆ ಬಹಳಷ್ಟು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದೇ ರೀತಿ 5ನೇವರಾಗಿ ಬಂದು ಆ ಮ್ಯಾಚ್ನ ಗೆಲ್ಲೋ ಒಂದು ಪ್ರಭಾವಿಶಾಲಿ ಅವರಾಗಿರ್ತಾರೆ, ಟೀಮ್ ಡೇವಿಡ್ ಆಗಿರ್ತಾರೆ. ಸೊ ಹಾಗಾಗಿ ನೋಡಿ, ಶನಿ, ಕುಜ, ಸೂರ್ಯ ಈ 3 ಜನ ಒಟ್ಟಿಗೆ ಸೇರಿರೋದ್ರಿಂದ ಸಿಂಹರಾಶಿ, ತುಲಾರಾಶಿ, ಅದೇ ರೀತಿ ಕನ್ಯಾ ರಾಶಿ, ಇವರು 3 ರಾಶಿಗಳಿಗಂತೂ ಕಣ್ಣೀರಲ್ಲಿ ಕೈ ತೊಳಿಬೇಕು. ಇದನ್ನು ನಿಮಗೆ ಸತತ 3 ತಿಂಗಳು ಸೂರ್ಯ ಉಚ್ಚನಾಗಿ ಬದಲಾಗ್ತಾನೆ. ಆ 20ನೇ ತಾರೀಕು ಮೇಲೆ ಮೇಷರಾಶಿಗೆ ಬರ್ಬೋದು. ಆದರೆ ಇದರ ಎಫೆಕ್ಟ್ ಏನು ಇವಾಗ ಆಗತ್ತೆ, ಇವಾಗ ನಾನು ಹೇಳಿದೆ, ಇವಾಗ ಅವ್ರಿಗೆಲ್ಲ ಮರಣದಂಡನೆ ಶಿಕ್ಷೆ ಆಗಿದೆ. ಆದರೆ ಅವ್ರ ಮನೆಯವರು ಎಷ್ಟು ಕೊರಗ್ತಾ ಇರ್ತಾರೆ. ಅವ್ರು ಯಾವುದೇ ರಾಶಿ ಆಗಿರ್ಬೋದು, ಏನು ಮಾಡೋಕ್ಕಾಗುತ್ತೆ? ಸೂರ್ಯ ಬದಲಾದ್ಮೇಲೆ ಈ ಕೊರಗು ಇದ್ದೇ ಇರುತ್ತೆ ತಾನೆ. ಅದೇ ರೀತಿ ನೋಡಿ, ತುಲಾರಾಶಿ ಅಂದರೆ KL ರಾಹುಲ್ ಅವರು ತುಲಾರಾಶಿಯವರಾಗಿರ್ತಾರೆ. ರಿಷಬ್ ಪಂತ್ ಕೂಡ ತುಲಾರಾಶಿಯವರಾಗಿರ್ತಾರೆ. ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಮತ್ತು ರೇವಣ್ಣ ಅವರು, ಭವಾನಿ ಮೇಡಮ್ ಅವರು ಕೂಡ ತುಲಾರಾಶಿಯವರೇ ಆಗಿರ್ತಾರೆ. ತುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇರೋದು ಅವರೇ ಆಗಿರ್ತಾರೆ. ಯಾಕಂದರೆ ನಾನು ಏನಕ್ಕೆ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸರಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ರಾಶಿ, ನಮ್ಮ ನಕ್ಷತ್ರ, ನಮ್ಮ ಗ್ರಹಗಳು ಎಲ್ಲಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ತುಲಾರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿದೆ. ಅದರಲ್ಲೂ ಸಿಂಹರಾಶಿಯವ್ರಿಗೂ ಅಷ್ಟೇ. ಎಲ್ಲರೂ ಒಳ್ಳೇದಾಗುತ್ತೆ ಅಂತಾರೆ. ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ಸಿಂಹರಾಶಿಯವರು ಇವಾಗ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಆದರೆ ಖಂಡಿತ ಹೇಳ್ತೀನಿ, ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇನ್ನೂ 1 ವರ್ಷ ಬೇಕು ನಿಮಗೆ. ಅಂದರೆ ನೀವು ರಿಕವರ್ ಆಗೋಕ್ಕೆ 1-1.5 ವರ್ಷ ಬೇಕು. ಬಿದ್ದು ಪೆಟ್ಟು ಮಾಡ್ಕೋತೀರಾ, ಅಥವಾ ಏನಾದರೂ ಸ್ಟಿಚಿಂಗ್ ಆಗುತ್ತಾ, ಅಥವಾ ಏನಾದರೂ ವಸ್ತುನ ಕಳ್ಕೊಳ್ತೀರಾ, ವ್ಯಕ್ತಿನ ಕಳ್ಕೊಳ್ತೀರಾ. ಅದರ ನೋವನ್ನು ತಡ್ಕೊಳ್ಳೋಕ್ಕೆ 1 ವರ್ಷ 1.5 ವರ್ಷ ಬೇಕು, ಮರೆಯೋಕ್ಕೇನೆ. ಮತ್ತು ನಿಮಗೆ ಕೋರ್ಟು, ಕೇಸು, ಕಾನೂನು ಇನ್ನಿಲ್ದಿರೋ ಪ್ರಾಬ್ಲಮ್ಮು ಸಿಂಹರಾಶಿಯವ್ರಿಗೆ ಬರುತ್ತೆ. ಹಾಗಾಗಿ 8ನೇ ಮನೇಲಿ ಗ್ರಹಗಳು ತುಂಬ ಬಲವಾಗಿದ್ದಾವೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಶನಿ ನಕ್ಷತ್ರದವರು ಜೊತೆಗೆ ಸೂರ್ಯನ ನಕ್ಷತ್ರದವರು ಅವರು ಅಷ್ಟೇ. ಮತ್ತು ಈ 6 ಅನ್ನೋ ಅಕ್ಷರಕ್ಕೆ ಬಹಳಷ್ಟು ಟೈಮ್ ಕೆಟ್ಟಿದೆ ತುಲಾರಾಶಿ. 6 ಅನ್ನೋ ಅಕ್ಷರ, 6 ಅಂದರೆ ನೋಡಿ, ಇಸ್ರೇಲ್, ಇರಾನು
ಇರಾಕು, ಈ 3 ಹೆಸರುಗಳಲ್ಲೂ ಆರ್ ಅನ್ನೋದು ಸೆಂಟ್ರಲ್ಲಿ ಪಾಸ್ ಆಗಿರುತ್ತೆ, ಆರ್ ಅನ್ನೋ ಅಕ್ಷರ. ಸೊ ಈ ಅಕ್ಷರ ಪಾಸ್ ಆಗಿರೋದಕ್ಕೆ ಈ 3 ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಹೌದು, ಅಮೆರಿಕ ಕೂಡ ಇದರಲ್ಲಿ. ಸೊ ಇಸ್ರಾಲ್, ಇರಾನ್, ಇರಾಕ್, ಈ ಆರ್ ಅನ್ನೋದು ಎಷ್ಟು ಈಸಿಯಾಗಿ ಹೇಳ್ಬೋದು ಈ ಆರ್ ಅನ್ನೋ ಅಕ್ಷರಕ್ಕೆ. ಆರ್ ಅನ್ನೋ ಅಕ್ಷರದವರೆಲ್ಲ ನಿಮ್ಮ ಹೆಸರನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ಅಥವಾ ಬೇಕಾಗಿರೋಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಟೈಮ್ ಕೆಟ್ಟಿದೆ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅಥವಾ ಜಾತಕ ಕೇಳ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುಂಬಾ ಸಂಕಷ್ಟಕ್ಕೆ ಸಿಲುಕ್ತೀರಾ. ಈಗ ನೀವೇನಾದರೂ ಕಳ್ಕೊಂಡ್ರೆ ಖಂಡಿತ ಹೇಳ್ತೀನಿ, ಇನ್ನು ನೆಕ್ಸ್ಟು ನಿಮ್ಮ ಒಂದು 20-30 ವರ್ಷ ನೀವು ಸಂಪಾದನೆ ಮಾಡಿದ್ರೂ ಆಗಲ್ಲ ನಿಮ್ಮ ಕೈಲಿ. ಅಂಥ ಇದರಲ್ಲಿ ದಾರುಣವಾಗಿ ನೀವು ಲಾಸ್ ಆಗ್ತಾ ಹೋಗ್ತೀರಾ. ಇದರಲ್ಲಿ ಸಿಂಹರಾಶಿಯವರು, ಕನ್ಯಾ ರಾಶಿಯವರು ಸಪ್ತಮ ನೇರ, ಸೂರ್ಯ, ಶನಿ ಮತ್ತು ಕುಜ 7ನೇ ಮನೇಲಿ ನೇರ ದೃಷ್ಟಿ ಬೀಳ್ತಾ ಇದೆ ಕನ್ಯಾ ರಾಶಿ ಮೇಲೆ. ಕನ್ಯಾ ರಾಶಿಯವರು ಅಷ್ಟೇ ಅಲ್ಲೋಲ ಕಲ್ಲೋಲ. ಅದೇ ರೀತಿ ತುಲಾರಾಶಿಯವರು ಕೂಡ, ತುಲಾರಾಶಿಗೆ 6ನೇ ಮನೆ ಶತ್ರು ಸ್ಥಾನಕ್ಕೆ 3 ಗ್ರಹಗಳು ಸೇರಿರೋದ್ರಿಂದ ತುಲಾರಾಶಿಯವರು ಕೂಡ ಬಹಳಷ್ಟು ನೋವು ಸಂಕಟವನ್ನು ಪಡಬೇಕಾಗ್ತಾ ಹೋಗುತ್ತೆ.